ಒಂದು ದಿನ ಬಹುಮನಿ ಸುಲ್ತಾನರ ಪಡೆ ಸಿಗ್ಗಾವಿ ಭಾಗವನ್ನ ಮುತ್ತಿಗೆ ಹಾಕಿಕೊಳ್ತದೆ. ಅನೇಕ ಕೊಪ್ಪರಿಗೆಯ ಬಂಗಾರ, ಕನಕ, ಚಿನ್ನ ಸಿಕ್ಕು ನೋಡಿ. ತಿಮ್ಮಪ್ಪ ಇದ್ದಂತವನು ತಿಮ್ಮಪ್ಪ ನಾಯಕನಾದ, ತಿಮ್ಮಪ್ಪ ನಾಯಕನಿದ್ದಂತವನು ಕನಕ ನಾಯಕನಾದ. ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಬಲ್ಲಿರಾ ಎಂಬ ಈ ಕೀರ್ತನೆಯನ್ನ ಹೇಳಿದಂತಹ ಮಹಾನ್ ವ್ಯಕ್ತಿ ಕನಕದಾಸರು ಯಾರಿಗೆ ಗೊತ್ತಿಲ್ಲ ಹೇಳಿ. ಹಾಗಾದ್ರೆ ಈ ಕನಕದಾಸರ ಬಗ್ಗೆ, ಅವರ ಜೀವನದ ಬಗ್ಗೆ ಒಂದೆರಡು ಅಂಶಗಳನ್ನ ತಿಳಿದುಕೊಳ್ಳೋಣ ಬನ್ನಿ. ಹಾವೇರಿ ಜಿಲ್ಲೆಯ ಸಿಗ್ಗಾಂವ್ ತಾಲೂಕಿನ ಬಾಡ ಗ್ರಾಮ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಆಗಿನ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ಬಾಡ ಗ್ರಾಮದಲ್ಲಿ ಒಬ್ಬರು ದಂಡನಾಯಕರು ಇರ್ತಾರೆ. ಆ ದಂಡನಾಯಕರೇ ಬೀರಪ್ಪ ಅಂತೇಳಿ. ಬೀರಪ್ಪ ಮತ್ತು ಬಚ್ಚಮ್ಮ ದಂಡನಾಯಕನಾಗಿ ಇವರು ಸಾಮಂತರಾಗಿ ವಿಜಯನಗರ ಸಾಮ್ರಾಜ್ಯದ ಅಧೀನ ಕಾರ್ಯಗಳನ್ನೆಲ್ಲ ಮಾಡುತ್ತಾ ಇಲ್ಲಿ ಆಳ್ವಿಕೆಯನ್ನ ನಡೆಸಿಕೊಂಡು ಬರ್ತಾ ಇರ್ತಾರೆ. ಸೊ ಹೀಗೆ ಅವರಿಗೆ ಮದುವೆಯಾಗಿ ಎಷ್ಟು ವರ್ಷಗಳು ಆದರೂ ಕೂಡ ಮಕ್ಕಳಾಗದಿದ್ದ ಸಂದರ್ಭದಲ್ಲಿ ತಾಯಿ ಈ ಬಚ್ಚಮ್ಮ ಏನ್ ಮಾಡ್ತಾರೆ ಅಂತಂದ್ರೆ ತಿರುಪತಿ ತಿಮ್ಮಪ್ಪನಲ್ಲಿ ಒಂದು ವರವನ್ನ ಬೇಡ್ಕೊಳ್ತಾಳೆ. ಶ್ರೀನಿವಾಸ, ನನಗೆ ಪುತ್ರ ಸಂತಾನವನ್ನು ಕರುಣಿಸು, ಅವನನ್ನು ನಾನು ನಿನ್ನ ದಾಸನನ್ನಾಗಿ ಮಾಡ್ತೇನೆ ಅಂತೇಳಿ. ಆಗ ಶ್ರೀ ತಿರುಪತಿ ತಿಮ್ಮಪ್ಪ ಅವರಿಗೆ ವರಪ್ರಸಾದವಾಗಿ ಪುತ್ರ ಸಂತಾನವನ್ನು ಕೂಡ ಕರುಣಿಸ್ತಾನೆ. ಅದರ ಪ್ರಕಾರ ಅವನಿಗೆ ತಿಮ್ಮಪ್ಪ ಅಂತೇಳಿ ಕೂಡ ನಾಮಕರಣವನ್ನು ಮಾಡ್ತಾರೆ. ತಂದೆಯಂತೆ ತಾಯಿಯಂತೆ ಶಸ್ತ್ರ ಮತ್ತು ಶಾಸ್ತ್ರಗಳಲ್ಲಿ ಪಾರಂಗತನಾದಂತಹ ತಿಮ್ಮಪ್ಪ ಬೆಳೆಯುತ್ತಾ ದೊಡ್ಡವನಾಗ್ತಾ ಇರ್ತಾನೆ. ಹೀಗೆ ದಂಡನಾಯಕನಾಗಿ ಆಳ್ವಿಕೆ ಮಾಡ್ತಾ ಇರತಕ್ಕಂತಹ ಬೀರಪ್ಪ ಒಂದು ದಿನ ಅಸುನೀಗದಂತಹ ಸಂದರ್ಭದಲ್ಲಿ ತಂದೆಯ ಎಲ್ಲ ಕಾರ್ಯವನ್ನು ಕೂಡ ತಿಮ್ಮಪ್ಪನೇ ನಡೆಸಿಕೊಂಡು ಹೋಗಬೇಕಾದಂತಹ ಸಂದರ್ಭ ಕೂಡ ಬರ್ತದೆ. ಹೀಗೆ ತಂದೆಯ ಆಳ್ವಿಕೆಯನ್ನ ತಿಮ್ಮಪ್ಪ ಇದ್ದಂತವನು ನಾಯಕನಾಗಿ, ತಿಮ್ಮಪ್ಪ ನಾಯಕನಾಗಿ ತನ್ನ ಕಾರ್ಯಗಳನ್ನ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಸ್ನೇಹಿತರೆ, ಇಲ್ಲಿ ತಿಮ್ಮಪ್ಪ ನಾಯಕನಾಗಿ ಇವನು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಂದೆಯಂತೆ ವೀರನು, ಪರಾಕ್ರಮಿಯು, ಶೂರನೂ ಆಗಿ ಕೂಡ ಇವನು ತನ್ನ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಆಗಿನ ಸಂದರ್ಭದಲ್ಲಿ ಬಹುಮನಿ ಸುಲ್ತಾನರ ಹಾವಳಿ ಬಹಳ ಇರ್ತದೆ. ಅಂತಹ ಸಂದರ್ಭದಲ್ಲೂ ಕೂಡ ತಿಮ್ಮಪ್ಪ ನಾಯಕ ಬರ್ತಕ್ಕಂತಹ ವೈರಿಗಳನ್ನ ನೋಡಬೇಕು ಅಂತ ಹೇಳ್ಬಿಟ್ಟು ಅವರನ್ನ ಎತ್ತರದ ಪ್ರದೇಶದ ನೋಡ್ಲಿಕ್ಕಾಗಿ ಬುರುಜುಗಳನ್ನ ಕಟ್ಟಿಸ್ಬೇಕಂತ ಹೇಳ್ಬಿಟ್ಟು ಬುರುಜು ಕಟ್ಟುವಂತಹ ಕಾರ್ಯದಲ್ಲಿ ತೊಡಕೊಳ್ತಾನೆ. ಈಗ ಬುರುಜು ಅಂತಂದ್ರೆ ದೊಡ್ಡ ಎತ್ತರವಾದಂತಹ ಗೋಪುರ ಅಂತೇಳಿ. ಆ ಗೋಪುರವನ್ನು ಕಟ್ಟುವಂತಹ ಸಂದರ್ಭದಲ್ಲಿ, ನೆಲವನ್ನ ಅಗಿಯುವಂತಹ ಸಂದರ್ಭದಲ್ಲಿ ಬಹಳ ಅನೇಕ ಕೊಪ್ಪರಿಗೆಯ ಬಂಗಾರ, ಕನಕ, ಚಿನ್ನ ಸಿಕ್ತು ಅಂತ ಹೇಳ್ಬಿಟ್ಟು ಉಲ್ಲೇಖಗಳಲ್ಲಿ ತಿಳಿದು ಬರ್ತದೆ. ಹೀಗೆ ಚಿನ್ನ ಸಿಕ್ಕಂತ ಸಂದರ್ಭದಲ್ಲಿ ತಿಮ್ಮಪ್ಪ ನಾಯಕ ಯಾವುದೇ ಕಾರಣಕ್ಕೂ ಅದನ್ನು ಸ್ವಂತಕ್ಕಾಗಿ ಬಳಸೋದಿಲ್ಲ. ರಾಜ ವೈಭೋಗವನ್ನು ತಾನು ಅನುಭವಿಸೋದಿಲ್ಲ. ಆ ಎಲ್ಲ ಕನಕವನ್ನು ಕೂಡ ಸಮಾಜೋದ್ಧಾರಕ್ಕಾಗಿ, ಸಮಾಜದ ಏಳಿಗೆಗಾಗಿ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಅದನ್ನು ಜೀರ್ಣೋದ್ಧಾರ ಕಾರ್ಯಗಾಗಿ, ಗುಡಿಗೋಪುರಗಳನ್ನ ಕಟ್ಟುವಲ್ಲಿ ತನ್ನ ಆ ಒಂದು ಎಲ್ಲ ಸಿಕ್ಕಂತ ಕನಕವನ್ನ ಬಳಸ್ಕೊಳ್ತಾನೆ. ಹೀಗಾಗಿ ತಿಮ್ಮಪ್ಪ ನಾಯಕನಿದ್ದಂತವನು ಕನಕ ನಾಯಕನಾಗಿ ಮಾರ್ಪಾಡಾಗ್ತಾನೆ. ನೋಡಿ, ತಿಮ್ಮಪ್ಪ ಇದ್ದಂತವನು ತಿಮ್ಮಪ್ಪ ನಾಯಕನಾದ, ತಿಮ್ಮಪ್ಪ ನಾಯಕನಿದ್ದಂತವನು ಕನಕ ನಾಯಕನಾದ. ಹೀಗೆ ಕನಕ ನಾಯಕನಾಗಿ ಅವನು ಆ ಒಂದು ಏನು ಬಾಡ ಗ್ರಾಮದ ಸುತ್ತಮುತ್ತಲು ಆಳ್ವಿಕೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಅವನಿಗೆ ಆಗಾಗ ತಿರುಪತಿ ತಿಮ್ಮಪ್ಪ ಸ್ವಪ್ನದಲ್ಲಿ ಬರ್ತಾ ಇರ್ತಾನೆ. ಹೇಳ್ತಾನೆ ಏನಂತಂದ್ರೆ, ತಿಮ್ಮಪ್ಪ ನಾಯಕ, ನೀನು ಬಂದು ಬಿಡು, ನನ್ನ ದಾಸನಾಗು, ನನ್ನ ಸೇವೆಯನ್ನ ಮಾಡು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಸೇವೆಯನ್ನು ಮಾಡು, ದಾಸನಾಗು ಅನ್ನುವಂತ ಸಂದರ್ಭದಲ್ಲಿ ಈ ಕನಕ ನಾಯಕನಿಗೆ ಆಗಾಗ ಯಾಕೆ ಈ ತರ ನನಗೆ ಕನಸು ಬೀಳ್ತಾ ಇದೆ ಅನ್ನೋದು ಅವನಿಗೆ ಅರಿವು ಬಂದಿರುವುದಿಲ್ಲ. ಹೀಗೆ ಅವನು ಆಳ್ವಿಕೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಒಂದು ದಿನ ಬಹುಮನಿ ಸುಲ್ತಾನರ ಪಡೆ ಸಿಗ್ಗಾವಿ ಭಾಗವನ್ನ ಮುತ್ತಿಗೆ ಹಾಕಿಕೊಳ್ತದೆ. ಹೀಗೆ ಮುತ್ತಿಗೆ ಹಾಕಿದಂತಹ ಸಂದರ್ಭದಲ್ಲಿ ಈ ಒಂದು ಕನಕ ನಾಯಕ ಮತ್ತು ಇವರ ಅನೇಕ ಸೈನ್ಯ ಆ ಬಹುಮನಿ ಸುಲ್ತಾನರ ಸೈನ್ಯದೊಂದಿಗೆ ಯುದ್ಧವನ್ನ ಮಾಡಲಿಕ್ಕೆ ಆರಂಭಿಸ್ತದೆ. ಮಹಾಶೂರನಾದಂತಹ ಕನಕ ನಾಯಕ ತನ್ನ ಶಸ್ತ್ರ ಮತ್ತು ಶಾಸ್ತ್ರಗಳಲ್ಲಿ ಬಹಳ ಪಾಂಡಿತ್ಯ ಹೊಂದಿರತಕ್ಕಂಥ ವ್ಯಕ್ತಿ ಆದುದರಿಂದ ಅನೇಕ ಸೈನಿಕರನ್ನು ಕೂಡ ಇವನು ಸಂಹಾರ ಮಾಡ್ತಾನೆ. ಜೊತೆಗೆ ಯುದ್ಧ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಬಹುಮನಿ ಸುಲ್ತಾನ ಸೈನಿಕರ ಒಂದು ಕತ್ತಿ ಇವನ ಕುದುರೆಗೆ ಬಿದ್ದಂತಹ ಸಂದರ್ಭದಲ್ಲಿ ಇವನು ನೆಲಕ್ಕೆ ಬಿದ್ದು ಬಹಳ ಸುಸ್ತಾದಂತಹ ಸಂದರ್ಭದಲ್ಲಿ, ಇನ್ನೇನು ಕತ್ತಲು, ಕಣ್ಣು ಮಂಜು ಆಗುವಂತಹ ಸಂದರ್ಭದಲ್ಲಿ ಮತ್ತೆ ಅವನಿಗೆ ತಿರುಪತಿ ತಿಮ್ಮಪ್ಪ ಆದಿವಾಸಿ ಮತ್ತೆ ಅವನಿಗೆ ಏನಾಗ್ತಂದ್ರೆ ದಿವ್ಯ ಸ್ವಪ್ನದಲ್ಲಿ ಅಶರೀರವಾಣಿ ಮತ್ತೆ ಅವನಿಗೆ
ಕೇಳಿಸುತ್ತದೆ. ಅವನ ಆರೈಕೆಗಾಗಿ ಒಬ್ಬ ವ್ಯಕ್ತಿ ಬಂದು ಆರೈಕೆ ಮಾಡ್ತಾನೆ. ನಾನು ನಿನಗೆ ಮೊದಲೇ ಹೇಳಿದೆ, ನೀನು ನನ್ನ ದಾಸನಾಗು, ನೀನು ನಾಯಕನಾಗಬೇಡ, ನೀ ಬಾ ಜೋಳಿಗೆಯನ್ನು ಹಾಕಿಕೋ ಅಂತ ಹೇಳಿದಾಗ, ನೀನನ್ನು ಸೇವೆ ಮಾಡು ಅಂತ ಹೇಳಿದಾಗ ನೀನು ಒಪ್ಪಿಕೊಳ್ಳಲಿಲ್ಲ ಅಂತ ಹೇಳಿದಾಗಲೂ ಕೂಡ ಆ ಕನಕ ನಾಯಕನಿಗೆ ಮತ್ತೆ ಒಂದು ಆಶ್ಚರ್ಯ ಆಗ್ತದೆ. ಆಗ ಕನಕ ನಾಯಕನಿಗೆ ಒಂದು ಅರ್ಥ ಆಗ್ತದೆ, ಏನಂತಂದ್ರೆ ತನ್ನ ತಾಯಿ ತಿಮ್ಮಪ್ಪನ ವರಪ್ರಸಾದದಿಂದ ತನ್ನನ್ನು ಪಡೆದಿದ್ದು ಎಂಬುದು ಅರ್ಥವಾದಾಗ ಈ ಕನಕ ನಾಯಕನಾದಂಥವನು ಈ ಎಲ್ಲ ಹಿಂಸೆ, ಇವೆಲ್ಲ ಬಡದಾಟಗಳನ್ನ ತ್ಯಜಿಸಬೇಕು ಎಂಬ ವಿಚಾರ ಮಾಡಿದಂಥ ಕನಕ ನಾಯಕನು ದಾಸನಾಗುವಲ್ಲಿ ಪಯಣ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಹೀಗೆ ಬಾಡದಲ್ಲಿರ್ತಕ್ಕಂತಹ ರಂಗನಾಥ ಸ್ವಾಮಿಯ ಮೂರ್ತಿಯನ್ನು ತೆಗೆದುಕೊಂಡು ಕಾಗಿನೆಲೆ ಒಳಗಡೆ ಆದಿಕೇಶವನೆಂದೇ ಪ್ರಖ್ಯಾತಿಯನ್ನು ಮಾಡಿ ಆದಿಕೇಶವನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನವನ್ನು ಕಟ್ಟಿ ಅವನ ಸೇವೆಯಲ್ಲೇ ತನ್ನ ಜೀವನವನ್ನು ತೊಡಗಿಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗೆ ಇದರ ಮಧ್ಯೆ ಕನಕದಾಸನಿಗೆ ಮದುವೆ ಕೂಡ ಆಗುತ್ತದೆ. ಈ ಮದುವೆ ಆಗಿದ್ದ ಸಂದರ್ಭದಲ್ಲೇ ಈ ಮೋಹಿನಿ ತರಂಗಿಣಿ ಎಂಬ ಕೃತಿಯನ್ನು ನಾವೆಲ್ಲ ನೋಡಿದ್ದೇವೆ. ಈ ಮೋಹಿನಿ ತರಂಗಿಣಿ ಕೃತಿಯಲ್ಲಿ ತನ್ನ ಹೆಂಡತಿಯ ಬಗ್ಗೆ ಅವನು ವೈಭವಪೂರಿತವಾಗಿ ಅವಳನ್ನು ವರ್ಣಿಸಿರುವುದನ್ನು ನೋಡ್ತೀವಿ. ಜೊತೆಗೆ ಅವನಿಗೆ ಅನೇಕ ವರ್ಷಗಳ ಕಾಲದಲ್ಲಿ ಅನೇಕ ತೊಂದರೆಗಳನ್ನು ಕೂಡ ಕನಕದಾಸರು ಅನುಭವಿಸಿರ್ತಾರೆ. ಕನಕದಾಸರು ಒಂದು ಮಗು ಆಗ್ತದೆ, ಮಗುನು ಕೂಡ ಅತಿ ಬೇಗನೆ ತೀರಿ ಹೋದಂತ ಸಂದರ್ಭದಲ್ಲಿ ಆ ತಾಯಿನೂ ಅವನ ಹೆಂಡತಿನೂ ಕೂಡ ಅದೇ ಒಂದು ಚಿಂತೆಯಲ್ಲಿ ಅವಳು ಕೂಡ ಹಸು ನೀಗ್ತಾಳೆ. ಹೀಗೆ ಹಸು ನೀಗಿದಂತಹ ಸಂದರ್ಭದಲ್ಲಿ ಕನಕದಾಸರು ಮತ್ತೆ ಈ ದೈವಿ ಚಿಂತನೆಯಲ್ಲಿ ಯಾವಾಗಲೂ ಸಹಿತ ಈ ಒಂದು ಕನಕನ ಕಾಗಿನೆಲೆಯ ಆದಿಕೇಶವನ ಸೇವೆಯಲ್ಲೇ ತಮ್ಮನ್ನ ತೊಡಗಿಸಿಕೊಂಡು ಸೇವೆ ಮಾಡುತ್ತಾ ಊರನ್ನ ಅಲಿಯುತ್ತಾ ಇರ್ತಾರೆ. ಹೀಗೆ ಕನಕದಾಸರು ನನಗೆ ಇನ್ನೂ ಹೆಚ್ಚಿನ ಒಂದು ಜ್ಞಾನ ಬೇಕು, ನನಗೊಬ್ಬ ಗುರು ಬೇಕು ಅಂತ ವಿಚಾರ ಮಾಡಿದಂಥ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ಮದನಪಲ್ಲಿಯಲ್ಲಿ ಇರ್ತಕ್ಕಂಥ ವ್ಯಾಸರಾಯರನ್ನ ಭೇಟಿಯಾಗಲಿಕ್ಕೆ ಹೊರಡ್ತಾರೆ. ಆಂಧ್ರ ಪ್ರದೇಶದ ಮದನಪಲ್ಲಿಯಲ್ಲಿ ವ್ಯಾಸರಾಯರು ವ್ಯಾಸದ ಸಮುದ್ರವನ್ನು ಕಟ್ಟಿಸುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಆ ವ್ಯಾಸದ ಸಮುದ್ರವನ್ನು ಕಟ್ಟಿಸುವಂತ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಆ ಸಮುದ್ರವನ್ನು ಅಯ್ಯುವಂತ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಅಲ್ಲಿ ಅಡ್ಡಲಾಗಿದ್ದುವು ಅನ್ನೋ ಉಲ್ಲೇಖಗಳಿವೆ. ಸೊ ಅಂತಹ ಸಂದರ್ಭದಲ್ಲಿ ಆ ಬಂಡೆಗಳ ಮೇಲೆ ವ್ಯಾಸರಾಯರು ನಿಂತ ಸಂದರ್ಭದಲ್ಲಿ ಈ ಒಂದು ಕನಕದಾಸರು ಅವ್ರ ಹತ್ರ ಹೋಗಿ, ನಾನು ಕುರುಬ, ನಾನು ನಿಮ್ಮಲ್ಲಿ ಶಿಷ್ಯನಾಗಲಿಕ್ಕೆ ಬಂದಿದ್ದೇನೆ, ನನಗೆ ನಿಮ್ಮಿಂದ ಮಂತ್ರೋಪದೇಶ ಆಗಬೇಕು ಅಂತ ವ್ಯಾಸರಾಯರಿಗೆ ಕನಕದಾಸರು ಕೇಳ್ಕೊತಾರೆ. ಆಗ ವ್ಯಾಸರಾಯರು ಕುರುಬನಿಗೇನು ಹೇಳಬೇಕು ಮಂತ್ರೋಪದೇಶ, ನಿನಗೇನು ಬೇಕು ಕೋಣ ಮಂತ್ರ, ಮಂತ್ರೋಪದೇಶ ಅಂತೆ ಕೋಣ ಮಂತ್ರ ಅಂತ ಬೈತಾರೆ. ಸೊ ಆಗ ಆ ಒಂದು ಕೋಣ ಮಂತ್ರ ಅಂತ ಹೇಳಿದ್ದನ್ನೇ ವರಪ್ರಸಾದ ಅಂತ ಸ್ವೀಕಾರ ಮಾಡಿದಂತಹ ಕನಕದಾಸರು ಬೃಹದಾಕಾರದ ಒಂದು ಮರದ ಬುಡ ಕೆಳಗಡೆ ಕುಳಿತುಕೊಂಡು ಅವರು ಆಗ ಜಪಿಸ್ತಾರೆ, ಕೋಣ ಮಂತ್ರ ಕೋಣ ಮಂತ್ರ ಕೋಣ ಮಂತ್ರ ಅಂತ ಜಪಿಸ್ತಾರೆ. ಸಾಕ್ಷಾತ್ ಯಮರಾಜನ ಕೋಣವೇ ಪ್ರತ್ಯಕ್ಷವಾಗಿ ನನ್ನಿಂದ ಏನಾಗಬೇಕು ಎಂದು ಕನಕದಾಸರನ್ನ ಕೇಳಿದಾಗ ಕನಕದಾಸರು ಅಲ್ಲಿ ಮದನಪಲ್ಲಿಯಲ್ಲಿ ವ್ಯಾಸ ಸಮುದ್ರವನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಬಂಡೆಗಳು ಅಡ್ಡವಾಗಿದ್ದಂತಹ ಸಂದರ್ಭದಲ್ಲಿ ಆ ಬಂಡೆಗಳನ್ನ ತೆಗಿಲಿಕ್ಕೆ ಆ ಕೋಣವನ್ನ ಬಳಸಿಕೊಂಡಂತಹ ಪ್ರಸಂಗವನ್ನು ಕೂಡ ನೋಡ್ತೀವಿ. ಅಲ್ಲಿ ವ್ಯಾಸರು ಕೂಡ ವ್ಯಾಸರಿಗೆ ಮೊದಲೇ ಗೊತ್ತಿರ್ತದೆ, ಯಾಕಂದ್ರೆ ತಿರುಪತಿ ತಿಮ್ಮಪ್ಪನ ವರಪ್ರಸಾದದ ಪುತ್ರ ಇವನು ಕನಕದಾಸ ಎಂಬುದು, ಅವನ ಅರಿವು ಅಥವಾ ಅವನ ಶಿಷ್ಯತ್ವ ಎಷ್ಟರ ಮಟ್ಟಿಗಿದೆ ಎಂಬುದು ಎಲ್ಲರಿಗೂ ಅರ್ಥವಾಗಲಿ ಎಂಬುದಕ್ಕಾಗಿ ಈ ಒಂದು ಪರೀಕ್ಷೆಯನ್ನ ಅವರು ಇಟ್ಟಿರ್ತಾರೆ. ಹೀಗೆ ಕ್ರಮೇಣವಾಗಿ ವ್ಯಾಸರ ಶಿಷ್ಯನಾದಂತಹ ಕನಕದಾಸರಿಗೆ ಒಂದು ಪ್ರಸಂಗ ಬರ್ತದೆ. ಈ ಒಂದು ವ್ಯಾಸರ ಸಭೆ ಸೇರಿದಂತ ಸಂದರ್ಭದಲ್ಲಿ ವ್ಯಾಸರ ಮಠದಲ್ಲಿ ಯಾರು ವೈಕುಂಠಕ್ಕೆ ಹೋದಾರು ಅನ್ನೋ ಪ್ರಶ್ನೆ ಬಂದಾಗ, ಸೊ ವೈಕುಂಠಕ್ಕೆ ಯಾರು ಹೋದಾರು ಅಂತ ಪ್ರಶ್ನೆಯನ್ನು ಕೇಳಿದಂತ ಸಂದರ್ಭದಲ್ಲಿ ಸಭೆಯಲ್ಲಿ ಅನೇಕ ಪಂಡಿತರು, ಪಾಂಡಿತ್ಯವಂತ ಅನೇಕ ಅಲ್ಲಿ ಪಂಡಿತರು ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಈ ಪ್ರಶ್ನೆಯನ್ನು ಕೇಳಿದಾಗ ಕನಕದಾಸರಿಗೆ ಕೇಳ್ತಾರೆ, ಹಾಗಾದ್ರೆ ಕನಕ ಯಾರು ಸ್ವರ್ಗಕ್ಕೆ ಹೋದಾರು ಅಂತ ಕೇಳಿದಾಗೆ ಆಗ ಕನಕರು ಹೇಳ್ತಾರೆ, ಇವ್ರ ಬಗ್ಗೆ ನನಗೆಲ್ಲ ಪರಿಚಯ ಮಾಡಿಕೊಟ್ರೆ ನಾನು ಹೇಳಬಹುದು ಅಂದಾಗ ಪ್ರತಿಯೊಬ್ಬರ ಬಗ್ಗೆ ವ್ಯಾಸರು ಪರಿಚಯ ಮಾಡಿಕೊಟ್ಟಾಗ ಇವ್ರು ಯಾರು ಅಂದ್ರೆ ಸ್ವರ್ಗಕ್ಕೆ ಹೋಗೋದಿಲ್ಲ, ವೈಕುಂಠಕ್ಕೆ ಯಾರೂ ಹೋಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಎಲ್ಲರಿಗೂ ಕೂಡ ವೈಕುಂಠಕ್ಕೆ ಹೋಗೋದಿಲ್ಲ ಅಂತ ಹೇಳಿದಾಗ ಕನಕದಾಸರಿಗೆ ವ್ಯಾಸರು ಕೇಳ್ತಾರೆ, ಹಾಗಾದ್ರೆ ನಾವಾದ್ರೂ ಹೋಗಬಹುದಾ ವೈಕುಂಠಕ್ಕೆ ಅಂತ ವ್ಯಾಸರು ಕೇಳಿದಾಗ, ಇಲ್ಲ ನೀವು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ವ್ಯಾಸರಿಗೆ ಗೊತ್ತಿರ್ತದೆ ಇವರಲ್ಲಿರ್ತಕ್ಕಂತಹ ಬುದ್ಧಿವಂತಿಕೆ ಎಷ್ಟರ ಮಟ್ಟಿಗಿದೆ ಅನ್ನೋದು. ಹಾಗಾಗಿ ಇದನ್ನು ಬಿಡಿಸಿ ಹೇಳು ಅಂದಾಗ ವ್ಯಾಸರಿಗೆ ಕನಕದಾಸರು ಏನ್ ಮಾಡ್ತಾರೆ, ಎಲ್ಲ ಪಂಡಿತ ವರಣ್ಯರಿಗೂ ಕೂಡ ತಿಳಿಸಿ ಹೇಳ್ತಾರೆ. ಏನಂತಂದ್ರೆ ವೈಕುಂಠಕ್ಕೆ ನೀನು ಹೋಗ್ಬೋದಾ ಅಂತಂದು ಅವನಿಗೆ ಕೇಳಿದಾಗ, ನಾವು ಹೋದರೆ ಹೋಗ್ಬೋದು ಅಂತ ಕನಕದಾಸರು ಹೇಳಿದಂತ ಸಂದರ್ಭದಲ್ಲಿ ಪಂಡಿತರೆಲ್ಲರೂ ಕನಕರನ್ನ ಹೊಡಿಲಿಕ್ಕೆ ಹೋಗ್ತಾರೆ. ಆಗ ಕನಕರು ಅದನ್ನು ತಿಳಿಸಿ ಹೇಳ್ತಾರೆ, ಏನಂತಂದ್ರೆ ನಾ ಹೋದರೆ ಹೋದೇನು ಅಂತಂದ್ರೆ ನಾನು ಅನ್ನುವ ಒಂದು ಭ್ರಮೆ, ನಾನು ಅನ್ನುವಂತಹ ಒಂದು ಮಾತು, ನಾನು ಅನ್ನುವಂತಹ ಒಂದು ವಿಚಾರ ಪ್ರತಿಯೊಬ್ಬರಿಂದ ಹೋದರೆ ಅವನು ವೈಕುಂಠಕ್ಕೆ ಸ್ವರ್ಗಕ್ಕೆ ಹೋಗಬಹುದು ಅನ್ನೋ ವಿಚಾರವನ್ನ ಕನಕದಾಸರು ಅಲ್ಲಿ ಭಕ್ತಿ ಪಂಥದ ಮೂಲಕ ಭಕ್ತಿಯ ಸಾರದಲ್ಲಿ ತಿಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆದ ನಂತರದಲ್ಲಿ ಇನ್ನೊಂದು ಪ್ರಸಂಗವನ್ನ ವ್ಯಾಸರಾಯರು ಹುಟ್ಟಾಕ್ತಾರೆ.
ಒಂದು ಬುಟ್ಟಿಯಲ್ಲಿ ಅನೇಕ ಬಾಳೆಹಣ್ಣುಗಳನ್ನ ತೆಗೆದುಕೊಂಡು ಬಂದು ತಮ್ಮ ಶಿಷ್ಯೋತ್ತಮರಿಗೆಲ್ಲರಿಗೂ ಬಾಳೆಹಣ್ಣನ್ನ ಕೊಡ್ತಾರೆ. ಇವತ್ತು ಏನು ವೈಕುಂಠ ಏಕಾದಶಿ ಇರತಕ್ಕಂಥದ್ದು, ಎಲ್ಲರೂ ಏಕಾದಶಿ ನಿಮಿತ್ತವಾಗಿ ಏಕಾದಶಿನ ಬಿಡಬೇಕು, ಬಾಳೆಹಣ್ಣನ್ನ ತಿನ್ನಬೇಕು. ಆದ್ರೆ ಈ ಬಾಳೆಹಣ್ಣನ್ನ ಎಲ್ಲಿ ತಿನ್ಬೇಕಪ್ಪ ಅಂತಂದ್ರೆ ಯಾರು ಇಲ್ಲದಂತ ಜಾಗದಲ್ಲಿ ಈ ಬಾಳೆಹಣ್ಣನ್ನ ತಿನ್ಬೇಕು, ಯಾರಿಗೂ ಕಾಣದಂತೆ ಈ ಬಾಳೆಹಣ್ಣನ್ನ ತಿನ್ಬೇಕು ಅಂದಾಗ ಎಲ್ಲ ಪಂಡಿತ ವರಣ್ಯರು ಕೂಡ ಏನಪ್ಪಾ ಅಂತಂದ್ರೆ ಹೋಗಿ ತಾವು ಏನು ನೀರಿನೊಳಗಡೆ ಅಥವಾ ಎಲ್ಲೂ ಈ ಒಂದು ದೊಡ್ಡ ಮೈದಾನದಲ್ಲಿ ಹೀಗೆ ಏನು ಬೇರೆ ಬೇರೆ ಜಾಗದಲ್ಲಿ ಅವಿತುಕೊಂಡು ಈ ಒಂದು ಬಾಳೆಹಣ್ಣನ್ನ ತಿಂದು ಬರ್ತಾರೆ. ಆಗ ಕನಕದಾಸರು ತಮ್ಮ ಕೈಲಿದ್ದಂತ ಬಾಳೆಹಣ್ಣನ್ನ ಹಾಗೆ ಹಿಡ್ಕೊಂಡ್ಬಂದು ವ್ಯಾಸರಾಯರ ಹತ್ರ ಬಂದಾಗ ಕೇಳ್ತಾರೆ, ವ್ಯಾಸರು ಯಾಕೆ ನೀನು ಬಾಳೆಹಣ್ಣನ್ನ ತಿಂದಿಲ್ಲ ಅಂತಂದಾಗ ಕನಕದಾಸರು ಹೇಳ್ತಾರೆ, ನನ್ನಪ್ಪ ಆದಿಕೇಶವ ಎಲ್ಲಾ ಕಡೆಯೂ ಆವರಿಸಿ ಬಿಟ್ಟಿದ್ದಾನೆ, ಅವನಿದ್ದಾನೆ, ಅವನನ್ನು ಹೊರತು ನಾನು ಏನು ತಿನ್ನಲಿಕ್ಕೆ ಆಗೋದಿಲ್ಲ ಅಂತಂದಾಗ ಅವನಲ್ಲಿರ್ತಕ್ಕಂತಹ ಇನ್ನೊಂದು ಭಕ್ತಿ ಸಾರವನ್ನ ಪ್ರತಿಯೊಬ್ಬರಿಗೆ ತೋರಿಸಿದಂತಹ ಪ್ರಸಂಗವನ್ನ ನಾವು ನೋಡ್ತೀವಿ. ಇದೇ ರೀತಿಯಾಗಿ ಇನ್ನೊಂದು ಪ್ರಸಂಗವನ್ನ ಹೇಳಬಹುದು ನಾವು. ಹೀಗೆ ವ್ಯಾಸರ ಮಠದಲ್ಲಿ ದೇವರನ್ನ ತೋರಿಸುತ್ತೀಯ ಕನಕ ಅಂತ ಹೇಳಿದಾಗ ನಾಳೆ ನಾನು ದೇವರನ್ನ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಏನಪ್ಪಾ ಅಂತಂದ್ರೆ ಮಠದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಕನಕದಾಸರು ಹೇಳ್ತಾರೆ. ಹೀಗೆ ಹೇಳಿದ ಸಂದರ್ಭದಲ್ಲಿ ಮಾರನೆಯ ದಿನ ಎಲ್ಲ ಬೆಳಗ್ಗಿನ ಜಾವ ಪ್ರತಿಯೊಬ್ಬರು ಕೂಡ ಏನಪ್ಪಾ ಅಂತಂದ್ರೆ ಪೂಜೆ ಹೋಮ ಹವನಗಳನ್ನ ಮಾಡಲು ಆರಂಭಿಸ್ತಾರೆ. ಕನಕದಾಸರು ದೇವರನ್ನ ತೋರಿಸುತ್ತಾರೆ ಎಂದು ಎಲ್ಲರೂ ಪೂಜೆ ಹವನಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಭೈರವಾಕಾರದಲ್ಲಿ ಒಂದು ಜೂಲನಾಯಿ, ದೊಡ್ಡದಾದಂತಹ ಕೂದಲುಗಳನ್ನು ಹೊಂದಿರತಕ್ಕಂಥ ಒಂದು ಜೂಲನಾಯಿ ಬಂದು ಆ ಒಂದು ಪೂಜೆ ನಡೆದಂತಹ ಸಂದರ್ಭದಲ್ಲಿ ಬಂದಾಗ ಎಲ್ಲ ಪಂಡಿತರು ಜೂಲನಾಯಿ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅದನ್ನ ಹೊಡಿಲಿಕ್ಕೆ ಹೋಗ್ತಾರೆ. ಆದ್ರೆ ಅವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಆ ಜೂಲನಾಯಿ, ಆ ಭೈರವಾಕಾರದಲ್ಲಿ ಬಂದಂತಹ ಜೂಲನಾಯಿಯೇ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮನಾಗಿರ್ತಾನೆ. ಅದು ತದನಂತರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ತದೆ. ಹೀಗೆ ಕನಕದಾಸರ ಒಂದು ಭಕ್ತಿಯ ಸಾರವನ್ನ ಕನಕದಾಸರಾದ ನಂತರದಲ್ಲಿ ಅವರು ಬೆಳೆದು ಹೋಗ್ತಕ್ಕಂತಹ ದಾರಿಯನ್ನ ನೋಡೋದಾದರೆ ಅವರು ಕೂಡ ಇವತ್ತಿನ ದಿನ ವಿಶ್ವಮಾನವರಾಗಿರುವುದರಲ್ಲಿ ಸಂದೇಹವಿಲ್ಲ. ಯಾಕೆ ಅಂತಂದ್ರೆ ಇವತ್ತಿನ ದಿನ ಅವರ ಬಗ್ಗೆ ಇರ್ತಕ್ಕಂಥ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ಜೊತೆಗೆ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಆದಂತಹ ಸಂದರ್ಭ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥದ್ದೇ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಆಗಿರ್ತಕ್ಕಂಥ ಸಂದರ್ಭವನ್ನು ನೆನೆಸ್ಕೊಳ್ಳೋದಾದ್ರೆ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನ ದರ್ಶನಕ್ಕೆ ಹೋದಂತಹ ಸಂದರ್ಭದಲ್ಲಿ ಕನಕದಾಸರಿಗೆ ಇವನು ಹೀನ ಕುಲದವನು, ಇವನು ಹೀನ ಜಾತಿಯವನು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಈ ಕುಲವೆಂದು ಹೊಡೆದಾಡಿದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂಬ ಕೀರ್ತನೆಯನ್ನು ಹೇಳಿರ್ತಕ್ಕಂಥದ್ದು. ಮತ್ತು ಜೊತೆಗೆ ಏನಪ್ಪಾ ಅಂತಂದ್ರೆ ಹೀಗೆ ಶ್ರೀಕೃಷ್ಣ ಪರಮಾತ್ಮರನ್ನ ನೆನೆಯುತ್ತಾ ಭಕ್ತಿ ಕೀರ್ತನೆಗಳನ್ನ ಹೇಳುತ್ತಾ ಶ್ರೀಕೃಷ್ಣ ಪರಮಾತ್ಮನ ಮಠದ ಸುತ್ತು ಹಾಕುವಂತಹ ಸಂದರ್ಭದಲ್ಲಿ ಪಶ್ಚಿಮಾಭಿಮುಖವಾಗಿ ಶ್ರೀಕೃಷ್ಣ ಪರಮಾತ್ಮನು ಹಿಂದಿನಿಂದ ಕಿಡಿಕಿಯನ್ನು ಒಡೆದು ಶ್ರೀಕೃಷ್ಣ ಪರಮಾತ್ಮ ಕನಕದಾಸರಿಗೆ ದರ್ಶನವನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ಉಲ್ಲೇಖ ಇವತ್ತಿಗೂ ಕೂಡ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹೀಗೆ ದೇವರನ್ನ ಶ್ರೀಕೃಷ್ಣ ಪರಮಾತ್ಮನನ್ನ ಪಶ್ಚಿಮಾಭಿಮುಖವಾಗಿ ಹೊರಳಿಸಿಕೊಂಡು ದರ್ಶನವನ್ನು ಪಡೆದಂತಹ ಮಹಾನ್ ವ್ಯಕ್ತಿ ಅಂತ ಯಾರಾದ್ರೂ ಇದ್ರೆ ಅದು ಕನಕದಾಸರು ಮಾತ್ರ. ಅಷ್ಟೇ ಅಲ್ಲ, ಕನಕದಾಸರ ಕೊನೆಯ ಜೀವನದ ಹಂತಗಳನ್ನ ನೋಡೋದಾದ್ರೆ, ಕನಕದಾಸರು ಅದೃಶ್ಯವಾದಂತಹ ಬಗೆಯನ್ನ ಕೇಳೋದಾದ್ರೆ, ಕನಕದಾಸರು ನಮಗೆಲ್ಲ ಗೊತ್ತಿದ್ದ ಹಾಗೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಆಗಾಗ ಹೋಗಿ ಬರ್ತಾ ಇದ್ರು. ಎರಡು ರೀತಿಯಿಂದ ಉಲ್ಲೇಖ ಇದೆ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪೂಜಾರಿಗಳು ಹೇಳಿದ ಪ್ರಕಾರ ಕನಕದಾಸರು ಗರ್ಭಗುಡಿಯೊಳಗೆ ಹೋಗಿ ಈ ಒಂದು ತಿರುಪತಿ ತಿಮ್ಮಪ್ಪನ ಒಂದು ಜಪವನ್ನ ಮಾಡುತ್ತಾ ಧ್ಯಾನವನ್ನ ಮಾಡುತ್ತಾ ಒಳಗೆ ಕುಳಿತವರು ಅವರು ಅಲ್ಲೇ ಅದೃಶ್ಯವಾದರು ಎಂಬ ಉಲ್ಲೇಖಗಳನ್ನು ಕೂಡ ನೋಡ್ತೀವಿ. ಅಷ್ಟೇ ಅಲ್ಲ, ಇದೊಂದೇ ಭಾಗ ಅಲ್ಲ. ಇಂದು ಕೆಲವರು ಹೇಳುವ ಪ್ರಕಾರ ಏನಾಗಿದೆ ಅಂತಂದ್ರೆ, ಕಾಗಿನೆಲೆಯ ಒಳಗಡೆ ಕನಕದಾಸರು ಏನಪ್ಪಾ ಅಂತಂದ್ರೆ ಕೊನೆಯ ಜೀವನವನ್ನ ಕಳೆದಿದ್ರು. ಅಲ್ಲಿಯೂ ಕೂಡ ಆದಿಕೇಶವನ ಸನ್ನಿಧಿ ಒಳಗಡೆ, ಆದಿಕೇಶವನ ಗರ್ಭಗುಡಿಯೊಳಗಡೆ ಇವರು ಪೂಜೆಯನ್ನು ಮಾಡುತ್ತಾ ಗರ್ಭಗುಡಿಯನ್ನು ಮುಚ್ಚಿಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿಂದ ಅವರು ಅದೃಶ್ಯವಾದ ಸಂದರ್ಭದಲ್ಲಿ ಆದಿಕೇಶವನ ಪಾದಕೆಯ ಬಳಿ ಏನಪ್ಪಾ ಅಂತಂದ್ರೆ ಕನಕದಾಸರ ಒಂದು ಮೂರ್ತಿ ಇತ್ತು ಅನ್ನೋದು ಉಲ್ಲೇಖ ಇರ್ತಕ್ಕಂಥದ್ದು. ಹೀಗೆ ಕಾಗಿನೆಲೆ ಆದಿಕೇಶವನನ್ನ ಆರಾಧ್ಯ ದೈವವಾಗಿ ಮಾಡಿಕೊಂಡಂತಹ ಕನಕದಾಸರು ನಳಚರಿತ್ರೆ, ರಾಮಧ್ಯಾನ ಚರಿತ್ರೆ, ಮೋಹಿನಿ ತರಂಗಿಣಿ, ಹರಿಭಕ್ತ ಸಾರದಂತಹ ಕೀರ್ತನೆಗಳನ್ನ ಈ ಜಗತ್ತಿಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗೆ ಕನಕದಾಸರನ್ನ ಇವತ್ತು ವಿಶ್ವಮಾನವ ಎಂದು ನಾವೆಲ್ಲರೂ ಪೂಜಿಸಲಾಗ್ತಾ ಇದೆ. ಇಂತಹ ಮಹಾನ್ ವ್ಯಕ್ತಿಗಳನ್ನ ಒಂದು ಜಾತಿಗೆ ಸೀಮಿತ ಮಾಡದೆ ಇಂತಹ ಮಹಾನ್ ಸಂತರನ್ನ ನಾವೆಲ್ಲರೂ ಇಂದು ಸ್ಮರಿಸಬೇಕಾಗಿದೆ. ಹೀಗೆ ಕಾಗಿನೆಲೆ ಇವತ್ತು ಬಹಳ ಅಭಿವೃದ್ಧಿ ಹೊಂದಿದಂತಹ ನಾಡಾಗಿದೆ. ಅಲ್ಲಿರ್ತಕ್ಕಂಥ ಶ್ರೀ 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 ನಿರಂಜನಾನಂದ ಪುರಿ ಮಹಾಸ್ವಾಮೀಜಿಗಳು ಇವತ್ತು ಜೀರ್ಣೋದ್ಧಾರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹೀಗೆ ಕನಕದಾಸರ ಹೆಸರಿನಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಹುಟ್ಟುಹಾಕಲಾಗಿದೆ. ಇವತ್ತು ಕಾಗಿನೆಲೆಯಲ್ಲಿ ಕಾರಂಜಿಯನ್ನು ಕೂಡ ಸಂಜೆ ಮ್ಯೂಸಿಕಲ್ ಕಾರಂಜಿಯನ್ನು ಕೂಡ ನಿರ್ಮಾಣ ಮಾಡಲಾಗಿದ್ದು, ಅಲ್ಲಿ ಕನಕದಾಸರ ಹೆಸರಿನಲ್ಲಿ ಒಂದು ದೊಡ್ಡ ಉದ್ಯಾನವನವನ್ನೇ ನಿರ್ಮಾಣ ಮಾಡಲಾಗಿದೆ.
ಜೊತೆಗೆ ಈ ಒಂದು ಏನು ಬಂಕಾಪುರದ ಹತ್ರ ಬಾಡ ಗ್ರಾಮದಲ್ಲಿ ಕನಕನ ಅರಮನೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ತಾವುಗಳೆಲ್ಲ ಬಂದು ಅಲ್ಲಿ ವೀಕ್ಷಣೆ ಮಾಡಬಹುದು. ಕನಕರ ಜೀವನ ಚರಿತ್ರೆಯನ್ನ ಅಲ್ಲಿ ಏನು ಸಂಗ್ರಹಿಸಿ ಇಡಲಾಗಿದೆ. ಸ್ನೇಹಿತರೆ, ಇದುವರೆಗೂ ತಾವೆಲ್ಲರೂ ನನ್ನ ಚಾನಲ್ ಅನ್ನ ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮೆದುರಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದ. ನಮಸ್ಕಾರ.